ಎಲ್ಲರಿಗೂ ಶುಭ ದಿನ. ಸುಮಾರು ದಿನ ಬಿಟ್ಟು ರೆಸಿಪಿ ತಗೊಬಂದಿದೀವಿ. ಏನ್ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ತುಂಬಾ ಮಕ್ಕಳು ಕೇಳ್ತಾ ಇದ್ರಲ್ಲ ಆಲೂ ಪರೋಟ ಅಂತ, ಅದಕ್ಕೆ ಆಲೂ ಪರೋಟ ಮತ್ತೆ ಅದ್ರ ಜೊತೆ ಗೋಬಿ ಪರೋಟ. ಆಲೂ ಪರೋಟ ಒಂದೇ ಏನಕ್ಕೆ ತೋರಿಸ್ಬೇಕು, ಗೋಬಿ ಪರೋಟನೂ ತೋರಿಸ್ಬಿಡೋಣ ಅದ್ರ ಜೊತೆಗೆ ಅಂತ ಗೋಬಿ ಪರೋಟ ತಗೊಬಂದಿದೀವಿ. ಇವತ್ತು ಶನಿವಾರ ಆಗಿರೋದ್ರಿಂದ ನಮಗೆ ಸಿಕ್ಕಾಪಟ್ಟೆ ಕೆಲಸ ಇತ್ತು. ನಮ್ಮಮ್ಮನು ಎಲ್ಲ ಫಾಸ್ಟ್ ಆಗಿ ಮಾಡಿ, ದೇವ್ರ ಪೂಜೆನೂ ಮಾಡಿ, ನಾನು ಎಲ್ಲ ಫಾಸ್ಟ್ ಆಗಿ ಮಾಡಿ, ಜಿಮ್ ಎಲ್ಲ ಒರೆಸಿ ಇಬ್ರು ತಲೆ ಸ್ನಾನ ಮಾಡ್ಕೊ ಬಂದಿದ್ದೀವಿ. ಸೊ ಮಾಡೋಣ. ನಾನು ಅವ್ರಿಗೆ ಒಂದ್ಸಲಿ ಪೂಜೆ ತೋರಿಸ್ಕೊ ಬರಲ್ಲ ನಿಮ್ದು? ಓಕೆ, ಬನ್ನಿ, ನೀವು ನಿಲ್ಲಿ, ಬನ್ನಿ ಗೈಸ್. ಸೊ ಇವತ್ತು ಶನಿವಾರದ ಪೂಜೆ ನೋಡಿ ನಮ್ಮಮ್ಮ ಮಾಡಿರೋದು. ಮಮ್ಮ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತೀರಾ? ಹೇಳ್ತೀನಿ. ಸಿಕ್ಕಾಪಟ್ಟೆ ಈಸಿ ಅಲ್ಲ ಆಲೂ ಪರೋಟ, ಗೋಬಿ ಪರೋಟ? ಬನ್ನಿ ಮಾಡೋಣ. ಓಕೆ, ಏನೇನ್ ಬೇಕಂತ ಟೋಟಲ್ ಆಗಿ ಹೇಳ್ಬಿಡಿ ಮಮ್ಮ. ಇಲ್ಲಿ 3 ಆಲೂಗೆಡ್ಡೆ ಬಾಯ್ಲ್ ಮಾಡಿ ಇಟ್ಕೊಂಡಿದೀನಿ. ಓಕೆ. ಇಲ್ಲಿ ಹಿಟ್ ಕಲ್ಸಿ ಇಟ್ಕೊಂಡಿದೀನಿ. ಓಕೆ. ಇಲ್ಲಿ ಬಿಸಿ ಕುದಿಯೋ ನೀರಿಗೆ ಗೋಬಿ ಹಾಕಿ ಉಪ್ಪು ಅರಿಶಿನ ಹಾಕಿ ಇಟ್ಟಿದ್ದೀನಿ. ಓಕೆ. ಇಲ್ಲಿ ಈರುಳ್ಳಿ ಎಷ್ಟು ತಗೊಂಡಿದ್ದೀರಾ? ಸಣ್ಣಗೆ ಹೆಚ್ಚಬೇಕು. ಇಲ್ಲಿ ನಾನು 3 ಈರುಳ್ಳಿ ತಗೊಂಡಿದ್ದೀನಿ. ಎಷ್ಟು ಬೇಕು ಅಷ್ಟು ಹಾಕೋತೀನಿ. ಹೌದು. ಹಸಿಮೆಣಸು, ಸ್ವಲ್ಪ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಇಲ್ಲಿ ಧನಿಯಾ ಪುಡಿ, ಒಣ ಶುಂಠಿ ಪುಡಿ, ಸ್ವಲ್ಪ ಗ್ಯಾಸ್ ಆಗಬಾರ್ದು ಅಂತ ಆಲೂಗೆಡ್ಡೆಗೆ, ಇದು ಚಾಟ್ ಮಸಾಲ, ಇದು ಜೀರಾ ಪುಡಿ, ಇದು ಖಾರದ ಪುಡಿ, ಅರಿಶಿನ ಪುಡಿ, ಇಲ್ಲಿ ಉಪ್ಪು. ಇಲ್ಲಿ ಉಪ್ಪಿದೆ. ಓಕೆ, ಮಾಡೋಣ. ಇದೆಯಲ್ಲ ಗೋಬಿ, ಇದನ್ನ ತಕೊಳ್ಳೋಣ. ಓಕೆ. ಇದು ಫಸ್ಟ್ ಹಿಂಗೆ ತಕೊಳಕ್ ಹೋಗ್ಬೇಡಿ. ಹುಳ ಏನಾದ್ರೂ ಇದ್ರೆ ಮೇಲ್ಗಡೆ ಇರುತ್ತೆ, ಅವಾಗ ಅದನ್ನ ಫಸ್ಟ್ ಹಿಂಗ್ ಮಾಡಿ ನೀರಲ್ಲಿ ಬಸ್ಕೊಂಡ್ಬಿಡಿ. ನೀರ್ ತಣ್ಣಗಾಗಿರತ್ತಲ್ಲ ಅಷ್ಟರಲ್ಲಿ, ಅವಾಗ ನೀರ ಜೊತೆ ಹುಳ ಏನಾದ್ರೂ ಕ್ರಿಮಿ ಇದ್ರೆ ಹೊರಟೋಗುತ್ತೆ. ಎಲ್ಲ ಏನ್ ಮಾಡ್ಬಿಡ್ತಾರೆ, ಹೀಗೆ ಎತ್ಬಿಡ್ತಾರೆ, ಇಲ್ಲ ಹಿಂಗೆ ಹಿಡ್ದು ಬಿಡ್ತಾರೆ. ಹುಳನೂ ಅದ್ರ ಜೊತೆ ಬಂದ್ಬಿಡುತ್ತೆ, ಉಪಯೋಗ ಆಗಲ್ಲ. ಓಕೆ, ನಮ್ಮಮ್ಮ ಅದನ್ನ ಬಸ್ಕೊಂಬರ್ಲಿ. ಅದನ್ನ ಪ್ರಾಬಬಲಿ ಒಂದು 10-15 ನಿಮಿಷ ಇಟ್ಟಿದ್ರೇನೋ. ಬಿಸಿನೀರಲ್ಲಿ ಇಡ್ಬೇಕಷ್ಟೇ, ಏನು ಕುದ್ಸಕ್ಕೆ ಬಾಯ್ಲ್ ಮಾಡಕ್ ಹೋಗ್ಬೇಡಿ ಅದನ್ನ. ಈ ತರ ಮಿಕ್ಸರ್ ಗ್ರೈಂಡರ್ ತಗೊಂಡಿದೀವಿ. ಇದಕ್ಕೆ ಹಾಕ್ತೀರಾ ಗೋಬಿನ? ತಗೋ, ಹಾಕಿ. ಈಗ ಅದಕ್ಕೆ ಏನ್ ಹಾಕ್ತಾ ಇದ್ದೀರಾ? ಜೀರಿಗೆ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಓಕೆ, ಹಸಿಮೆಣಸು. ಓಕೆ, ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಓಕೆ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ತೆರಿಯಾಗಿ ರುಬ್ಕೋಣ. ಈ ತರ ತೆರಿಯಾಗಿ ರುಬ್ಬೇಕಾ? ಕೈಯಲ್ಲಿ ಇದ್ ಮಾಡಿ ತೋರಿಸಿ ಎಷ್ಟು ತೆರಿ ಇದೆ ಅಂತ ತೋರಿಸ್ತೀನಿ. ಅಂದ್ರೆ ಗೋಬಿ ಗೊತ್ತಾಗ್ಬೇಕು. ಗೋಬಿ ಪರೋಟ, ಗೋಬಿ ಪರೋಟಕ್ಕೆ ಬೇರೆ ಏನು ಜಾಸ್ತಿ ಹಾಕ್ಬಾರ್ದು, ಇಷ್ಟೇ. ಓಕೆ, ಆಯ್ತಾ? ಗೋಬಿ ಪರೋಟ ಇಷ್ಟೇ, ಇದಕ್ಕೆ ಬೇರೆ ಇನ್ನೇನು ಜಾಸ್ತಿ ಬೇಡ. ಓಕೆ. ಖಾರದ ಪುಡಿ ಏನು ಹಾಕಲ್ಲ ಇದಕ್ಕೆ? ಏನು ಬೇಡ, ಹಸಿಮೆಣಸಿನ್ಕಾಯಿ ಹಾಕಿದೀನಲ್ಲ, ರುಬ್ಬಿರ್ತೀವಿ. ಮಕ್ಳಿಗೆ ಸಾಕಷ್ಟು ಖಾರ. ಓಕೆ. ಖಾರದ ಪುಡಿ ಎಲ್ಲ ಆಲೂ ಪರೋಟ. ಓಕೆ, ಈಗ ಇದನ್ನ ಇಲ್ಲಿ ತಕೊಂಡ್ಬಿಡೋಣ. ಗೋಬಿ ಪರೋಟ ಇಷ್ಟ ಈಸಿನಾ? ಹೌದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಇದಕ್ಕೆ ಬೇರೆ ಎಲ್ಲ ಹಾಕ್ಬಾರ್ದು, ಎಲ್ಲದಕ್ಕೂ ಒಂದೇ ತರ ಮಸಾಲ ಹಾಕ್ಬಿಟ್ರೆ ಪರೋಟ ಚೇಂಜಸ್ ಇರಲ್ಲ. ಹೌದು. ಸೊ ಇವಾಗ ಬರುತ್ತೆ ಆಲೂ ಪರೋಟ. ನಂಗೆ ಆಲೂ ಪರೋಟ ಸಿಕ್ಕಾಪಟ್ಟೆ ಇಷ್ಟ ಗೈಸ್. ಅದಕ್ಕೋಸ್ಕರನೇ ಕಲ್ತ್ಕೊಂಡಿದೀನಿ ಅದನ್ನ ಮಾಡೋದು ನಾನು. ಚೆನ್ನಾಗಿ ಮಾಡ್ತಾಳೆ ಆಲೂ ಪರೋಟ. ಹೌದು. ಸೊ ನೀಟಾಗಿ ಸ್ಮ್ಯಾಶ್ ಮಾಡ್ತಾ ಇದ್ದಾರೆ ನಮ್ಮಮ್ಮ ಆಲೂನ. ಬೇಯಿಸ್ಕೊಂಡಿರೋ ಆಲೂ 3-4 ವಿಷಲ್ ಹೊಡ್. ಯಾಕಂದ್ರೆ ಕೆಲವು ಸಲ 2 ವಿಷಲಿಗೆ ಆಲೂ ಅಷ್ಟು ಬೆಂದಿರಲ್ಲ, ಪರೋಟ ಮಾಡಕ್ ಈಸಿ ಆಗಲ್ಲ. ಹೌದು, ಗಟ್ಟಿ ಇದ್ರೆ ಲಟ್ಸಕ್ಕೆ ಆಗಲ್ವಲ್ಲ. ಹೌದು, ಅದಕ್ಕೆನೆ 3-4 ವಿಷಲ್ ಮಾಡ್ಕೊ. ಸಾಫ್ಟ್ ಇರ್ಬೇಕು. ನಮ್ಮಮ್ಮನ ಕೈಯೇ ಸಾಕು ಸ್ಮ್ಯಾಶ್ ಮಾಡಕ್ಕೆ. ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ರೆ ಅದನ್ನ ಯೂಸ್ ಮಾಡಿ. ಬಟ್ ಮಸಾಲೆ ಎಲ್ಲ ಕಲ್ಸಕ್ ಕೈಯಲ್ಲಿ ಮಾಡಿದ್ರೇನೆ ಬೆಸ್ಟ್ ಅಲ್ಲ. ಸೊ ಇವಾಗ ಏನ್ ಬರ್ತಾ ಇದೆ ನಮ್ಮ ಆಲೂ ಪರೋಟಾಗೆ? ಸ್ವಲ್ಪ ಹಸಿಮೆಣಸು, ಕರ್ಬೇವಿನ ಸೊಪ್ಪು, ಓಕೆ, ಕೊತ್ತಂಬರಿ ಸೊಪ್ಪು, ಓಕೆ, ಈರುಳ್ಳಿ, ಆನಿಯನ್ಸ್. ಓಕೆ. ನಮ್ಮಮ್ಮ ಎಷ್ಟು ಸಣ್ಣದಾಗಿ ಹೆಚ್ಚಿದಾರೆ ನೋಡಿ. ಅರಿಶಿನ ಪುಡಿ, ಧನಿಯಾ, ಓಕೆ, ಶುಂಠಿ ಪುಡಿ. ನಿಮಗ್ ಬೇಕಂದ್ರೆ ಹಾಕಿ ಶುಂಠಿ ಪುಡಿ. ನಾವು ಗ್ಯಾಸ್ ಆಗುತ್ತೆ ಅಂತ ಹಾಕೊಂಡಿದ್ದೀವಿ. ಒಣ ಶುಂಠಿ ಪುಡಿ. ಓಕೆ. ಬೇಕಾದ್ರೆ ಶುಂಠಿ ಹಸಿದು ತುರ್ದು ಹಾಕೋಬಹುದು. ಆಯ್ತಾ? ಇದು ಜೀರಿಗೆ ಪುಡಿ, ಅದು ಕೊರಿಯಂಡರ್ ಇಲ್ಲ, ಇದು ಚಾಟ್ ಮಸಾಲ. ಚಾಟ್ ಮಸಾಲ.
ಇದು ಖಾರದ ಪುಡಿ. Okay. ಖಾರದ ಪುಡಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಹಾ ಹಾ ನಿಂಗೆ ಸಾಕಾದಿ ಈ ಹಾಕಿದ್ರೇನು ಅಡ್ಡಿ ಇಲ್ಲ ನಂಗೆ. ಹಸಿಮೆಣಸು ಹಾಕಿದ್ದೀನಿ. ಹಾ ಇರ್ಲಿ ಸಾಕಷ್ಟು ಆಯ್ತಾ? ಸಾಕು. ಹಾ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಬೇಕಾ? ಉಪ್ಪು ಹಾಕ್ಬೇಕಲ್ಲ ಅದಿ. ಸಾರಿ ಮರ್ತೋಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಮಿಕ್ಸ್ ಮಾಡ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆಲೂಗೆಡ್ಡೆಗೆಲ್ಲ ಹಂಗೆ ತಾಗ್ಬೇಕು. ಸೇಮ್ ಗೋಲ್ಗಪ್ಪ ತರಾನೇ ಘಮ ಬರ್ತಾ ಇದೆ ಗೈಸ್. ಕಡಲೆಕಾಳು ಹಾಕಿ ಪೂರಿ ಇಟ್ಕೊಂಡು ಒಂದು ಪಾನಿದ ನೀರ್ ಮಾಡ್ಕೊಂಡ್ಬಿಟ್ರೆ ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಇವಾಗ ಯಾಕೆ ಅದನ್ನ ನೆನಪಿಸ್ತಾ ಇದ್ದೀರಾ? ಅದೊಂದ್ ದಿನ ಮಾಡ್ತೀನಿ ಬಿಡ. ಹಾ ಇನ್ನು ನೀವು ಏರ್ ಫ್ರೈಯರ್ ಅಲ್ಲೂ ಪುರಿ ಮಾಡ್ಕೊಬಹುದು. ಅದು ಇದು ಹೌದು. ಸಿಗುತ್ತಲ್ಲ ಪ್ಯಾಕೆಟ್ ಅಲ್ಲಿ. ಅದಕ್ಕೆ ನೀ ಎಣ್ಣೆ ಬೇಕು ಅಂತಾನು ಇಲ್ಲ. ಎಣ್ಣೆನೆ ಬೇಡ ಅದು. ಹಾ ನಮ್ಗೀಗ ರೆಡಿ ಇದೆ. ಓಕೆ ಮಾಡೋಣ. ಇಟ್ಬಿಡದೆ. ನಮ್ಮಮ್ಮ ಎರಡು ತಗೊಂಡ್ ಹೋಗ್ತಾ ಇದಾರೆ ಆ ಕಡೆ ಸೈಡ್ಗೆ. ಇಲ್ಲಿರೋ ಹಿಟ್ಟು ತಗೊಂಡ್ ಹೋಗ್ತಾ ಇದಾರೆ. ಕಲ್ಸ್ಕೊಂಡು ಇಟ್ಕೊಂಡಿದ್ದಾರೆ ಆಲ್ರೆಡಿ ಹಿಟ್ಟು. ಒಂದು ಮಣೆ ಇಟ್ಕೊಳ್ಳಿ, ಹಿಟ್ಟು ಇಟ್ಕೊಳ್ಳಿ, ಅಂದ್ರೆ ನಿಮ್ ಡೋ ನಿಮ್ದು ಇಟ್ಕೊಳ್ಳಿ. ಇಲ್ಲಿ ತವಾನು ರೆಡಿ ಇದೆ, ಬನ್ನಿ ಮಾಡೋಣ. ಇನ್ನೊಂದು ನೋಡಿ, ನಮ್ಮಮ್ಮ ಹೇಳ್ದಲೇನೆ ಚಟ್ನಿ ಮಾಡಿ ಇಟ್ಬಿಟ್ಟಿದ್ದಾರೆ. ನನಗೇನಾದ್ರೂ ಅವ್ರು ಚಟ್ನಿ ಮಾಡ್ತಾರೆ ಅಂತ ಗೊತ್ತಿದ್ದಿದ್ರೆ ನಾನು ನಿಮಗೆ ತೋರಿಸ್ತಾ ಇದ್ದೆ ಡೆಫಿನೆಟ್ಲಿ. ಇಲ್ಲ. ಸೊ ಇದು ನಮ್ಮಮ್ಮನ ಫಾಲ್ಟ್, ಇವ್ರಿಗೆ ಬೈರಿ. ಅದ್ರ ಜೊತೆ ಆಕ್ಚುಲಿ ಮೊಸರು ತುಂಬಾ ಚೆನ್ನಾಗಿರುತ್ತೆ ಪರೋಟ ಜೊತೆ. ಹೌದು ಇಲ್ಲ ನೀವು ಬೆಣ್ಣೆ ಜೊತೆ ಮಕ್ಳಿಗೆ ಕೊಡಂಗಿದ್ರೆ, ಹೌದು. ಇಲ್ಲ ಉಪ್ಪಿನಕಾಯಿ ಜೊತೆ. ಚಟ್ನಿ ನಮ್ಮ ಮನೆಯವರಿಗೆ ಚಟ್ನಿ ಇಲ್ಲದೆ ಯಾವ ಐಟಮು ತಿನ್ನ. ನೋಡಿ ಗೈಸ್, ಮನೆಯವ್ರ ಮೇಲೆ ಪ್ರೀತಿಗೆ ಚಟ್ನಿ ಮಾಡಿದ್ದಾರೆ. ಇಲ್ಲಿ ಮನೆಯದು ಬೆಣ್ಣೆ ಕಡ್ದಿದ್ರಲ್ಲ ಅವತ್ತು, ಬೆಣ್ಣೆನೂ ಇದೆ ನಮ್ಮ ಹತ್ರ. ಸೊ ಇವಾಗ ಒಂದು ಉಂಡೆ ತಗೊಂಡು ಈ ತರ ಕಲ್ಸ್ಕೊಳ್ಳಿ, ಲಟ್ಟಿಸ್ಕೊಳ್ಳಿ. ಸಾರಿ, ಫಸ್ಟ್ ಮಾಡ್ತಾ ಇದಾರೆ ನಮ್ಮಮ್ಮ ಆಲೂ ಪರಾಠ. ಆಲೂ ಪರಾಠದ ಒಂದು ಉಂಡೆ ಮಾಡ್ಕೊಳ್ಳಿ. ಈ ತರ ಕ್ಲೋಸ್ ಮಾಡಿ, ನಿಮ್ಗೆ ಯಾವ ತರ ಇಷ್ಟ ಆ ತರ ಕ್ಲೋಸ್ ಮಾಡಿ. ಎಕ್ಸ್ಟ್ರಾ ಇದ್ರೆ ಹಿಂಗ್ ತೆಗೀರಿ, ಪಕ್ಕದಲ್ಲಿಡಿ. ಹಿಂಗೆ ರೋಲ್ ಮಾಡ್ಕೊಳ್ಳಿ, ಹಿಂಗೆ ಮಡ್ಚಿ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕಿ ಲಟ್ಟಿಸ್ಕೊಡಿ. ಒಳಗಡೆ ಇರೋ ಆಲೂ ಎಲ್ಲ ಕಡೆ ಸ್ಪ್ರೆಡ್ ಆಗ್ಲಿ ಅಂತ. ನನ್ನ ಕಾಮೆಂಟ್ರಿ ಎಷ್ಟು ಚೆನ್ನಾಗಿದೆ ಅಲ್ಲ? ಸೂಪರ್ ಕಣೆ. ಕರೀತಾರೆ ನಿಮ್ಗೆ ಕ್ರಿಕೆಟ್, ಮುಂದಿನ ಕ್ರಿಕೆಟ್ ಅಲ್ಲಿ. ಇದ್ರ ಮೇಲೆ ಇನ್ನೊಂಚೂರು ಹಿಟ್ಟು ಅಲ್ಲೇ ಇರೋದು ಹಾಕೊಳ್ಳಿ, ಲಟ್ಟಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದಾರೆ ನಮ್ಮಮ್ಮ. ಹಂಗೆ ಕಾಣಿಸ್ತಾ ಇದೆ ಆಲೂ. ನಮ್ಮಮ್ಮ ಮಾಡ್ತಿರೋ ತುಂಬಾ ಹಾರ್ಶ್ ಆಗಿ ಮಾಡಬೇಡಿ ನೀವು. ನಮ್ಮಮ್ಮ ನಿಧಾನ. ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ. ಆಮೇಲೆ ತುಂಬಾ ತೆಳು ಇರಬಾರ್ದು ಆಲೂ ಪರೋಟ. ಹೌದು, ಆಯ್ತಾ? ಫೀಲ್ ಆಗ್ಬೇಕಂದ್ರೆ ಒಂಚೂರು ದಪ್ಪ ಇರ್ಬೇಕು. ನೀವು ಬೇಕಾದ್ರೆ ಬೆಣ್ಣೆ ತುಪ್ಪ ಆಸ್ ಯೂಶುವಲ್ ನಿಮ್ಗೆ ಏನ್ ಇಷ್ಟ ಹಾಕೊಳ್ಳಿ. ಎತ್ಕೊಳ್ಳಿ ಈ ತರ ನಿಧಾನಕ್ಕೆ, ಹಿಟ್ಟಿದ್ರೆ ಹಿಂಗ್ ತಕ್ಕೊಡಿ, ಉಲ್ಟಾ ಹಾಕಿ. ಮೇಲ್ಗಡೆನು ಸ್ಪ್ರೇ ಮಾಡ್ಬೇಕು. ಯಾಕಂದ್ರೆ ಪರೋಟಕ್ಕೆ ಇಲ್ಲ ಅಂದ್ರೆ ಚೆನ್ನಾಗಿ ಬರಲ್ಲ. ಹೌದು. ವಾವ್, ಈ ತರ ನೋಡಿ, ಈ ತರ ಉಬ್ಬೇಕು ನಿಮ್ ಪರಾಟನು. ಇವಾಗ ನೆಕ್ಸ್ಟ್ ಅದು ಬೇಯೋ ತನಕ ನಮ್ಮಮ್ಮ ಆ ಗೋಬಿ ಪರಾಟಾಗೆ ಮಿಕ್ಸ್ ಮಾಡ್ಕೊಂತ ಇದ್ದಾರೆ. ಲಟ್ಸಿ ನೀಟಾಗಿ ಇವಾಗ ಫಿಲ್ಲಿಂಗ್ ಮಾಡಿ ಇವಾಗ ಇದನ್ನ ಮುಚ್ತಾ ಬನ್ನಿ. ಮೋಮೋಸ್ ಅಥವಾ ಏನಂತಾರೆ ಆ ಗಣಪತಿಗೆ, ಮೋದಕ ಮೋದಕ ತರ ಈ ತರ ಮಾಡ್ಬಿಟ್ಟು ನೀಟಾಗಿ ಲಟ್ಸಿ. ಗೈಸ್ ಒಂದೊಂದ್ಸಲಿ ವರ್ಡೇ ಮರ್ತೋಗುತ್ತೆ ನನಗೆ. ಎರಡೆರಡು ಬಿದ್ರೆ ಒದೆ ನೆನಪಿರುತ್ತೆ. ಇದನ್ನ ಕಟ್ ಮಾಡೋಣ. ಅದ್ರೊಳಗೆ ಗೋಬಿ ಸ್ಟಫಿಂಗ್ ಆಗಿದೆ, ನೀಟಾಗಿ ಲಟ್ಸಿ ನಿಧಾನಕ್ಕೆ. ಎಲ್ಲಾ ಕಡೆ ಗೋಬಿ ಸ್ಪ್ರೆಡ್ ಆಗತ್ತೆ. ನಿಧಾನಕ್ಕೆ ಏನಾದ್ರೂ ಹಿಂಗ ಅಂಟ್ಕೊಂಡ್ರೆ ಲಟ್ಟಣಿಗೆಗೆ ಹಿಟ್ಟು ಮಾಡಿ. ಸೊ ನಮ್ ಆಲೂ ಪರಾಟ ನೋಡಿ ಆಗ್ತಾ ಇದೆ, ಗಮ್ ಅಂತ ಇದೆ ಅಲ್ವಮ್ಮ? ಹಾ, ತಿರ್ಗೆ ಎಲ್ಲಾ ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕು. ಹಾ. ದಪ್ಪ ಮಾಡಿರ್ತೀವಲ್ಲ, ಚಪಾತಿ ತರ ಬೇಗ ಎತ್ತಬಾರ್ದು. ಇವಾಗ ನಮ್ ಗೋಬಿ ಪರಾಟ ಲಟ್ಟಿಸ್ಕೊಂಡಾಗಿದೆ, ಹಾಕಿ ನೀಟಾಗ್ಲಿ. ಎಣ್ಣೆ ಸ್ಪ್ರೇ ಮಾಡಿಮ್ಮ. ಎಣ್ಣೆ ಒಂದ್ ಸ್ವಲ್ಪ ಪರಾಟಕ್ಕೆ ಜಾಸ್ತಿನೇ ಬೇಕಾಗತ್ತಲ್ಲ? ಹೌದು. ಈಗ ಇದನ್ನ ತಿರುಗಿಸಿ
ಓ ಗೋಬಿ ಸ್ಮೆಲ್ ಹಂಗೆ ಬರ್ತಾ ಇದೆ ಗಮ್ ಅಂತ. ಈಗ ಕಷ್ಟ ಆಯ್ತು ಅನ್ಕೋ, ಈಗ ಗೋಬಿದು ಹಾ ಗೋಬಿ ಪರೋಟ ಮಾಡೋದು ಕಷ್ಟ ಅಂತ ಅಂದ್ರೆ ಕಡಿಮೆ ಹಿಟ್ಟು ತಗೊಳ್ಳಿ. ಸ್ವಲ್ಪ ಹಾ 2 ಉಂಡೆ ಮಾಡ್ಕೊಳ್ಳಿ. ಸೊ 2 ಉಂಡೆ ಮಾಡ್ಕೊಬೇಕು ಫಸ್ಟಿಗೆ. ಆಯ್ತಾ? ಈಸಿ ವೇ ತೋರಿಸ್ತಿದ್ದೀರಾ ಎಲ್ಲ Easy way ಮಕ್ಕಳಿಗೆ. ತೋರಿಸ್ತಾ ಇದ್ದೀನಿ. 2 ಸೊ ಫಸ್ಟ್ ಫುಲ್ ಲಟ್ಟಿಸ್ಕೊಬೇಕಾ? ಫುಲ್ ಲಟ್ಟಿಸ್ಕೋಬೇಕು. ಚಪಾತಿ ತರ ಮಾಡ್ಕೊಳ್ಳಿ. ಕೆಲವು ಮಕ್ಳಿಗೆ ಬರಲ್ವಲ್ಲ ಪಾಪ, ಹಾ ಲಟ್ಸೋದ್ ಕಷ್ಟ ಆಗತ್ತಲ್ಲ, ಅವರು ಹೀಗ್ ಮಾಡ್ಬೇಕು. ಈಗ ಇನ್ನೊಂದು ಲಟ್ಟಿಸ್ಕೊಳ್ಳೋಣ. ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಒಂದ್ರ ಮೇಲ್ಗಡೆ ಈ ತರ ಗೋಬಿ ಮಿಕ್ಸ್ಚರ್ನ ಈ ತರ ಸ್ಪ್ರೆಡ್ ಮಾಡ್ಕೊಳ್ಳಿ ನೀಟಾಗಿ. ಇನ್ನೊಂದು ಲಟ್ಟಿಸ್ಕೊಂಡಿದ್ವಲ್ಲ ಅದನ್ನ ಇದ್ರ ಮೇಲೆ ಹಾಕಿ ಲೈಟಾಗಿ ಪ್ರೆಸ್ ಮಾಡ್ಬೇಕು, ಲೈಟಾಗಿ. ಸೊ ಫಸ್ಟ್ ತುದಿಗ್ ಮಾಡಿ ಆಮೇಲೆ ಮಧ್ಯ ಈ ತರ ಲೈಟಾಗಿ ಪ್ರೆಸ್ ಮಾಡ್ತಾ ಬನ್ನಿ. ನೋಡಿ ನಮ್ದು ಪರಾಟ 2 ಮಧ್ಯದಲ್ಲಿ ಫಿಲ್ಲಿಂಗ್ ಮಾಡಿದ್ವಲ್ಲ, ಸೊ ಅದು ನೋಡಿ ಈ ತರ ಬರುತ್ತೆ ನೀಟಾಗಿ. ನೀವ್ ಇವಾಗ ಮಧ್ಯದಿಂದ ಮುರಿದ್ರೂನು ಸಾಫ್ಟ್ ಆಗಿ ಬರುತ್ತೆ. ಮಾಡಕ್ ಈಸಿ, ಯಾವ ಮಕ್ಳು ಬೇಕಾದ್ರೆ ಅವಾಗ ಮಾಡ್ಬೋದು, ಕಷ್ಟ ಆಗೋದಿಲ್ಲ. ಈ ತರ ಬೇಕಾದ್ರೆ ಮಾಡ್ಬೋದು. ಆಲೂ ಪರಾಟ ರೆಡಿ ಇದೆ. ನೆಕ್ಸ್ಟ್ ನಮ್ ಗೋಬಿ ಪರಾಟ ಹಾಕಿ ಇವಾಗ ಬೆಣ್ಣೆ ಹಾಕಿ ಬೆಣ್ಣೆ ಹೆಂಗ್ ಜಾರತ್ ನೋಡಿ ಇವಾಗ ಬೆಣ್ಣೆ ಅಲ್ಲಿ ನೋಡಿ ಅಲ್ಲಿ. ಓಕೆ ಟ್ರೈ ಮಾಡೋಣ. ನಾವು ನಮ್ ಪರಾಠನ ಚಟ್ನಿ ಮೊಸರು ಬೆಣ್ಣೆ ಜೊತೆ ಟ್ರೈ ಮಾಡೋಣ, ಯಾವ್ದು ಬೆಸ್ಟ್ ಇದೆ ಅಂತ ನಾನ್ ನಿಮಗೆ ಹೇಳ್ತೀನಿ. ಓಕೆ ಗೈಸ್ ಬನ್ನಿ ಟೇಸ್ಟ್ ಮಾಡೋಣ. ಫಸ್ಟಿಗೆ ಗೋಬಿ ಪರಾಟ ಟ್ರೈ ಮಾಡ್ತಾ ಇದ್ದೀನಿ, ಹಂಗೆ ತಿನ್ನೋಣ ಫಸ್ಟು. ಯಾರ್ಯಾರಿಗೆ ಗೋಬಿ ಇಷ್ಟ ಇಲ್ಲ ಅವ್ರ ಪರಾಟದಲ್ಲಿ ಒಂದ್ಸಲಿ ತಿಂದು ನೋಡಿ, ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ, ಬಿಕಾಸ್ ಅಷ್ಟು ಚೆನ್ನಾಗಿದೆ. ಇವಾಗ ನೆಕ್ಸ್ಟ್ ಬೆಣ್ಣೆಗೆ ಹೋಗೋಣ. ಬೆಣ್ಣೆ ಯಾರಿಗ ಇಷ್ಟ ಆಗಲ್ಲ? ಮನೇಲಿ ಮಾಡಿರೋ ಬೆಣ್ಣೆ. ಅಮೇಝಿಂಗ್. ಚಟ್ನಿ ನಮ್ಮ ಇಷ್ಟ ಚೆನ್ನಾಗಿ ಚಟ್ನಿ ಮಾಡಿದ್ದಾರೆ. ಈಗ ಮೊಸರು ಜೊತೆ ಉಪ್ಪಿನಕಾಯಿ ಇದ್ದಿದ್ರು ಚೆನ್ನಾಗಿರೋದು, ಬಟ್ ನಮ್ಮ ಮನೇಲಿ ಉಪ್ಪಿನಕಾಯಿ ಜಾಸ್ತಿ ತಿನ್ನಲ್ಲ, ಸೊ ನಾವು ಇಡಲ್ಲ. ಮೊಸರು ಜೊತೆ ಟ್ರೈ ಮಾಡೋಣ. ಗೈಸ್ ಗೋಬಿ ಪರಾಟಾಗೆ ಹಂಗೇನೆ ಸಖತ್ತಾಗಿದೆ. ಇದು 3 ಸಖತ್ತಾಗಿದೆ. ನಂಗೆ ಯಾವ್ದು ನಂಬರ್ 1 ಅಲ್ಲಿ ಇಡೋಣ ಅಂತ ಗೊತ್ತಾಗ್ತಿಲ್ಲ. ಇವಾಗ ಗೋಬಿ ಆಲೂ ಪರಾಟ ಟ್ರೈ ಮಾಡೋಣ. ಸಖತ್ತಾಗಿದೆ ಆಲೂ ಪರಾಟ. ಗೈಸ್ ನಾನು ತಿಂತಾ ಇದ್ರೆ ನಿಮ್ ಬಾಯಲ್ಲೂ ನೀರ್ ಬರ್ತಾ ಇದೆ ಅಂತ ಗೊತ್ತು ನಂಗೆ, ಬಿಕಾಸ್ ಅಷ್ಟು ಚೆನ್ನಾಗಿದೆ. ನೆಟ್ಲಿ ಟ್ರೈ ಮಾಡಿ. ನನಗೆ ಯಾವಾಗ್ಲೂ ಫೇವ್ರೇಟು ಬೆಣ್ಣೆ, ಬಿಕಾಸ್ ನಂಗೆ ಚಟ್ನಿಗಿಂತ ಬೆಣ್ಣೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಬಟ್ ಪರಾಟ ಯಾವಾಗ್ಲೂ ಸಖತ್ತಾಗಿರೋದು ಮೊಸರು ಮತ್ತೆ ಉಪ್ಪಿನಕಾಯಿ ಜೊತೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ನಮ್ಮ ಅಪ್ಪನ ಚಟ್ನಿ ಇಷ್ಟ ಅಂತ ಚಟ್ನಿ ಮಾಡಿದ್ದಾರೆ. ಅಂಡ್ ಇವತ್ತಿನ ವಿಡಿಯೋಗಷ್ಟೇ. ಹೋಪ್ ಯು ಆಲ್ ಎಂಜಾಯ್. ಹಿಂದ್ಗಡೆಯಿಂದ ಗಾಳಿ ಬರ್ತಾ ಇದೆ. ಡೆಫಿನೆಟ್ಲಿ ನೀವು ಟ್ರೈ ಮಾಡಿ ಅಂಡ್ ನಂಗೆ ಕಾಮೆಂಟ್ಸ್ ಅಲ್ಲಿ ಹೇಳಿ ನಿಮಗೆ ಎಷ್ಟು ಇಷ್ಟ ಆಯ್ತು ಅಂತ. ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.